ವೆಲ್ಕಮ್ ಟು ಸ್ಪೋರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕರ್ನಾಟಕ ಪ್ಲೇಯರ್ ಆದಂಥ ನಮ್ಮ ಕನ್ನಡಿಗ ಮಾಯಾಂಕ್ ಅಗರ್ವಾಲ್ ಅವ್ರ ಬಗ್ಗೆ ಮಾತಾಡೋಣ. ಹೌದು, IPL ಆಕ್ಷನ್ ಅಂತ ಬಂದಾಗ ಇವರು ಅನ್ಸೋಲ್ಡ್ ಆಗಿದ್ರು. ಅದು ಇವ್ರ ಬಗ್ಗೆ ಸದ್ಯಕ್ಕಂತೂ ಸಿಕ್ಕಾಪಟ್ಟೆ ರೂಮರ್ಸ್ ಹತ್ತುತ್ತಾನೆ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಏನದು ರೂಮರ್ಸು, ಏನು ವಿಷಯ ಚರ್ಚೆ ಆಗ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ. ಅದಕ್ಕಿಂತ ಮುಂಚೆ ಒಂದೇ ಒಂದು ರಿಕ್ವೆಸ್ಟು, ಈ ವಿಡಿಯೋ ನೋಡ್ತೀರಿ ಎಲ್ಲರೂ ಕೂಡ ನನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ, ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ಇಲ್ಲಿ ಮೊದಲನೇದಾಗಿ ವಿಷಯ ಏನಪ್ಪ ಅಂದರೆ IPL 2025 ಆ್ಯಕ್ಷನಲ್ಲಿ ಮಾಯಾಂಕ್ ಅಗರ್ವಾಲ್ ಅವರು ಒಂಥರ ಅನ್ಸೋಲ್ಡ್ ಆಗಿದ್ದರು. ಒಂಥರ ಆಶ್ಚರ್ಯನಾಗಿತ್ತು ನಮ್ಮ ಕ್ರಿಕೆಟ್ ಫ್ಯಾನ್ಸ್ಗಳಿಗೆ. ನಮ್ಮ ಕರ್ನಾಟಕ ಪ್ಲೇಯರ್ ಅನ್ಸೋಲ್ಡ್ ಆಗಿರೋದು. ಒಳ್ಳೆ ಬ್ಯಾಟ್ಸ್ಮನ್ ಇವರು, ಚೆನ್ನಾಗೆ ಬ್ಯಾಟಿಂಗ್ ಆಡಿದ್ದಾರೆ. ಆದರೆ ಈ ಸೀಸನಲ್ಲಿ ಅನ್ಸೋಲ್ಡ್ ಆಗಿದ್ದಾರೆ. ಕಾರಣ ಏನಪ್ಪ ಅಂದರೆ ಒಳ್ಳೆ ಬ್ಯಾಟಿಂಗ್ ಇವ್ರ ಕಡೆ ಬಂದಿಲ್ಲ ಅಂತ. ಇಲ್ಲಿ ಮೈನಾಗಿ ಹೇಳ್ಬೇಕಂದ್ರೆ ಇವರಿಗೆ ಚಾನ್ಸ್ ಸಿಕ್ಕಿದೆ ಕಡಿಮೆ ಲಾಸ್ಟ್ ಸೀಸನ್ ಆಡೋಕ್ಕೆ SRH ತಂಡದ ಪರವಾಗಿ. ಇವರು ಮೈನಾಗಿ ಆಡೋದು ಓಪನಿಂಗ್ ಸ್ಲಾಟಲ್ಲಿ. ಆ ಓಪನಿಂಗ್ ಸ್ಲಾಟ್ಗೆ ಅಭಿಷೇಕ್ ಶರ್ಮಾ ಮತ್ತು ಟ್ರೇವಿಸ್ ಹೆಡ್ ಅವರು ಬುಕ್ ಆಗಿದ್ರು ಆಗಲೇ SRH ತಂಡಕ್ಕೆ. ಆ ಒಂದು ಕಾರಣಕ್ಕೆ ಅವ್ರನ್ನ ಕೈ ಬಿಟ್ಟಿದ್ರು SRH ಟೀಮ್ ಅವರು. ಹಾಗೆ ಆಕ್ಷನ್ ಅಂತ ಬಂದಾಗ ಟೋಟಲಿ ಅನ್ಸೋಲ್ಡ್ ಆಗ್ಬಿಟ್ಟಿದ್ರು ಇವರು ಮಾಯಾಂಕ್ ಅಗರ್ವಾಲ್ ಅವರು. ಯಾವೊಂದು ಟೀಮು ಕೂಡ ಬೀಟ್ ಮಾಡೋದಿಲ್ಲ. ಆದರೆ ಅಂಥವ್ರಿಗೆಲ್ಲ ಇವಾಗ ಸಖತ್ತಾಗೆ ಟಕ್ಕರ್ ಕೊಟ್ಟಿದ್ದಾರೆ ಇವರೊಂದು ಬ್ಯಾಟಿಂಗ್ ಮುಖಾಂತರ. ಹೌದು, ರೀಸೆಂಟಾಗಿ ಸ್ಟಾರ್ಟ್ ಆಗಿರೋ ವಿಜಯ್ ಹರೇರೆ ಟ್ರೋಫಿಲಿ ಸಖತ್ತಾಗೆ ಬ್ಯಾಟಿಂಗ್ ಆಡಿದ್ದಾರೆ ಮಾಯಾಂಕ್ ಅಗರ್ವಾಲ್ ಅವರು. ಹೌದು, ನೀವು ಇಲ್ಲಿ ನೋಡ್ತಿರ್ಬೋದು, ಲಾಸ್ಟ್ 3 ಮ್ಯಾಚಸಲ್ಲಿ ಬ್ಯಾಕ್ ಟು ಬ್ಯಾಕ್ 3 ಸೆಂಚುರಿ ಹೊಡೆದಿದ್ದಾರೆ ನಮ್ಮ ಕನ್ನಡಿಗ ಮಾಯಾಂಕ್ ಅಗರ್ವಾಲ್ ಅವರು. ಹೈದರಾಬಾದ್ ಟೀಮ್ ಮೇಲೆ 124 ಮತ್ತು ಅರುಣಾಚಲ್ ಪ್ರದೇಶ್ ಮೇಲೆ 100 ಮತ್ತು ಪಂಜಾಬ್ ತಂಡದ ಮೇಲೆ 139 ಬ್ಯಾಕ್ ಟು ಬ್ಯಾಕ್ 3 ಸೆಂಚುರಿ ಹೊಡೆಯೋ ಮುಖಾಂತರ ಆ 3 ಮ್ಯಾಚಲ್ಲೂ ಕೂಡ ಮ್ಯಾನ್ ಆಫ್ ದ ಮ್ಯಾಚ್ ಆಗಿದ್ದಾರೆ ಮಾಯಾಂಕ್ ಅಗರ್ವಾಲ್ ಅವರು. ಒಂಥರ ಬೆಂಕಿಲೇ ಬ್ಯಾಟಿಂಗ್ ಮಾಡಿದ್ದಾರೆ ಈ ಒಂದು ವಿಜಯ್ ಹರೇರೆ ಟ್ರೋಫಿಲಿ. ಹಾಗೆ ಇವರೊಂದು ಫಾರ್ಮ್ ನೋಡಿ ಸಿಕ್ಕಾಪಟ್ಟೆ ಶಾಕ್ ಅಂತೂ ಆಗಿದ್ದಾರೆ ಇವರೊಂದು ಬ್ಯಾಟಿಂಗ್ ನೋಡ್ಬಿಟ್ಟು. ಹಾಗೆ ಇಂಥ ಒಂದು ಒಳ್ಳೆ ಪ್ಲೇಯರ್ನ ಬೆಂಚಲ್ಲಿ ಕುಂಡಿಸ್ಬಿಟ್ಟು ಆಡಿಲ್ಲ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ಅದೇ ಮಾಡಿರೋದು ನಮ್ಮ ಬಿಡ್ಡರ್ಸು. ಆ ಥರ ಅನ್ಕೊಂಡಿರೋ ಎಲ್ಲರಿಗೂ ಒಂಥರ ಸಖತ್ತಾಗೆ ಟಕ್ಕರ್ ಕೊಟ್ಟಿದ್ದಾರೆ ಮಾಯಾಂಕ್ ಅಗರ್ವಾಲ್ ಅವರು ಈ ಒಂದು ಸೆಂಚುರಿ ಹೊಡೆಯೋ ಮುಖಾಂತರ. ಆದರೆ ಇವಾಗ ಏನು ಮಾಡೋಕ್ಕಾಗಲ್ಲ, IPL ಆಕ್ಷನ್ ಆಗಲಿ ಮುಗ್ದಿದೆ ಆಗಲೇ. ಇವಾಗ ಸದ್ಯಕ್ಕೆ ಇದನ್ನು ಬಿಟ್ಟು ನೆಕ್ಸ್ಟ್ ಬರುವಂಥ ಮ್ಯಾಚಸ್ಗಳಿಗೆ ಕಾನ್ಸಂಟ್ರೇಟ್ ಮಾಡಬೇಕು ಮಾಯಾಂಕ್ ಅಗರ್ವಾಲ್ ಅವರು. ಮತ್ತು ಈ ಒಂದು ವಿಡಿಯೋ ಬಗ್ಗೆ ನಿಮ್ಗೇನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ. ಇಷ್ಟು ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್.